Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು CA, CMA, CS ಎಲ್ಲರಿಗೂ ಒಂದೇ ರೀತಿಯಲ್ಲಿ ಉಪಕಾರ ಆಗುವ ಪಾರ್ಟ್ನರ್ಶಿಪ್ ಆಕ್ಟ್ 1932 ನಲ್ಲಿ ಬರುವ ಸೆಕ್ಷನ್ 30 who is called as minor and how a minor can be admitted into the partnership firm. ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಮೈನರ್ ಗೆ ಪಾರ್ಟ್ನರ್ ಆಗಬಹುದಾ ಫಸ್ಟ್ ಕ್ವೆಶ್ಚನ್. ಅದೇ ರೀತಿಯಲ್ಲಿ ಪಾರ್ಟ್ನರ್ ಆಗಬಹುದಾದ್ರೆ ಯಾವ ರೀತಿಯಲ್ಲಿ ಆಗಬಹುದು, ಆದ್ರೆ ಈ ಮೈನರ್ ಪಾರ್ಟ್ನರ್ ನ ರೈಟ್ಸ್ ಅಂಡ್ ಲಯಬಿಲಿಟೀಸ್ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ಹೂ ಈಸ್ ಕಾಲ್ಡ್ ಎಸ್ ಮೈನರ್? ಮೈನರ್ ಅಂದ್ರೆ ಯಾರು? ಮೈನರ್ ಅಂತ ಹೇಳಿದ್ರೆ ಜಸ್ಟ್ ಇಟ್ ಈಸ್ ಅ ಪರ್ಸನ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ಏಜ್ ಆಫ್ 18. 18 ವರ್ಷ ವಯಸ್ಸಿಗಿಂತ ಕೆಳಗೆ ಇರುವರು ನಾವೇನಂತ ಹೇಳ್ತೀವಿ? ಮೈನರ್ ಅಂತ ಹೇಳ್ತೀವಿ. ಅದೆಲ್ಲರಿಗೂ ಗೊತ್ತಿರುವ ಒಂದು ವಿಷಯ. ಸೊ ಈ ಮೈನರ್ ಬಗ್ಗೆ ಡಿಸ್ಕಸ್ ಮಾಡೋದು ಪಾರ್ಟ್ನರ್ಶಿಪ್ ಆಕ್ಟ್ 1932 ನ ಸೆಕ್ಷನ್ 30 ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಹೂ ಇಸ್ ಕಾಲ್ಡ್ ಆಸ್ ಮೈನರ್ ಪಾರ್ಟ್ನರ್ ಎಂಬುದನ್ನು. ಸೊ ಫಸ್ಟ್ ಆಫ್ ಆಲ್, ಆಸ್ ಪರ್ ದಿ ಇಂಡಿಯನ್ ಮೆಜಾರಿಟಿ ಆಕ್ಟ್ 18 ವರ್ಷ ವಯಸ್ಸಿನ ಕೆಳಗಿನ 18 ವರ್ಷ ಇರುವವರು ಮೇಜರ್, ಅದಕ್ಕಿಂತ ಕೆಳಗೆ ಇರುವವರು ನಾವು ಏನು ಮೈನರ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಕ್ವೆಶ್ಚನ್ ಕ್ಲಿಯರ್ ಅಲ್ವಾ? ಸೆಕೆಂಡ್ ಒನ್, ಹೂ ಇಸ್ ಕಾಲ್ಡ್ ಆಸ್ ಮೈನರ್. ಸೆಕೆಂಡ್ ಕ್ವೆಶ್ಚನ್ ಅಂತ ಹೇಳೋದು ಮೈನರ್ಗೆ ಪಾರ್ಟ್ನರ್ ಆಗ್ಬೋದಾ? ಮೈನರಿಗೆ ಪಾರ್ಟ್ನರ್ ಆಗ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಅಂತ ಹೇಳೋದು ಡಿಪೆಂಡ್ ಆಗಿರೋದು, ಇಟ್ ಈಸ್ ಆನ್ ಕಾಂಟ್ರಾಕ್ಟ್. ಓಕೆ, ಸೆಕ್ಷನ್ 11 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ ಮೈನರ್ ಅಂತ ಹೇಳೋದು ಇನ್ಕಾಂಪಿಟೆಂಟ್ ಕಾಂಟ್ರಾಕ್ಟ್. ದೇರ್ ಫೋರ್ ಪಾರ್ಟ್ನರ್ಶಿಪ್ ಅಲ್ಲಿ ಮೈನರಿಗೆ ಏನಕ್ಕಾಗಲ್ಲ? ಮೈನರ್ ಕೆನಾಟ್ ಬಿ ಅ ಪಾರ್ಟ್ನರ್. ಮೈನರಿಗೆ ಏನಕ್ಕಾಗಲ್ಲ? ಮೈನರ್ ಪಾರ್ಟ್ನರ್ ಆಗ್ಲಿಕ್ಕೆ ಆಗಲ್ಲ. ಮತ್ತೆ ಯಾಕೆ ಸರ್ ನಾವು ಇದೆಲ್ಲ ಕಲಿಯೋದು? ಆದರೆ ಮೈನರಿಗೆ ಏನಾಗ್ಬೋದು? ವಿತ್ ದ ಕನ್ಸೆಂಟ್ ಆಫ್ ಆಲ್ ಅದರ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ he or she can be a beneficiary. ಏನು? ವಿತ್ ದ ಕನ್ಸೆಂಟ್ ಆಫ್ ಆಲ್ ಅದರ್ ಪಾರ್ಟ್ನರ್. ಫಾರ್ ಎಕ್ಸಾಂಪಲ್, A, B, C ಅಂತ ಪಾರ್ಟ್ನರ್ ಇದೆ, D ಅಂತ ಹೇಳೋದು ಮೈನರ್ ಅಡ್ಮಿಟ್ ಮಾಡ್ಲಿಕ್ಕೆ ಏನಾಗಬೇಕು? A, B, C ಮೂರು ಏನು ಮಾಡಬೇಕು? ಒಪ್ಪಿಗೆ ಕೊಟ್ಟರೆ ಏನಾಗುತ್ತೆ? ಡಿಗೆ ಬೆನಿಫಿಷರಿ ಆಗಿ ಆಡ್ ಮಾಡಲಿಕ್ಕೆ ಆಗುತ್ತೆ. ಸೊ ವಾಟ್ ಈಸ್ ಕಾಲ್ಡ್ ಎಸ್ ಬೆನಿಫಿಷರಿ? ಫಸ್ಟ್ ಆಫ್ ಆಲ್, ಬೆನಿಫಿಷರಿ ಅಂತ ಹೇಳಿದ್ರೆ ಸರ್ ಬೆನಿಫಿಟ್ ಅಂದರೆ ಬೆನಿಫಿಟ್ ಮಾತ್ರನಾ? ಹಾಗೆಲ್ಲ ಜನರಲ್ ಆಗಿ ಹೇಳುವಾಗ the person or an entity that you legally designate to receive some benefit. ಇದು ಜನರಲ್ ಡೆಫಿನೇಷನ್. ಬೆನಿಫಿಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಾಂಟ್ರಾಕ್ಟಿನ ಬೆನಿಫಿಟ್ ಸಿಗುವಾಗ, ಫಾರ್ ಎಕ್ಸಾಂಪಲ್ ಹೇಳೋದು ಟ್ರಸ್ಟ್ ಇದ್ರೆ ಟ್ರಸ್ಟಿಂದ ಈ ಅನಾಥ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಕಲೀಲಿಕ್ಕೆ ಕಷ್ಟ ಇರೋ ಮಕ್ಕಳಿಗೆ ಬುಕ್ಸ್, ಎಜುಕೇಷನ್ ಫೀಸ್ ಎಲ್ಲ ಕೊಡ್ತಾರೆ. ಸೊ ದ ಪರ್ಸನ್ ಹೂ ಇಸ್ ರಿಸೀವಿಂಗ್ ದಟ್ ಬೆನಿಫಿಟ್ ಕಾಲ್ಡ್ ಆಸ್ ಬೆನಿಫಿಷರಿ. ದಟ್ ಈಸ್ ಅ ಜನರಲ್ ಡೆಫಿನೇಷನ್. ಆದರೆ ಇಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಇಲ್ಲಿ ಶೇರ್ ಇನ್ ಪ್ರಾಫಿಟ್. ಪಾರ್ಟ್ನರ್ಶಿಪ್ ಫಾರ್ಮಿನ ಅವನಿಗೆ ಒಂದು ಶೇರ್ ಇರುತ್ತೆ. ಆ ಫಾರ್ ಎಕ್ಸಾಂಪಲ್ ಡಿ ಅಂತೇಳಿ ಅಡ್ಮಿಟ್ ಮಾಡುವಾಗ ಡಿಗೆ 10% ಶೇರ್ ಅಂತ ಹೇಳಿದ್ರೆ ₹100 ಪ್ರಾಫಿಟ್ ಬರುವಾಗ ಡಿಗೆ ಎಷ್ಟು ಸಿಗುತ್ತೆ? ₹10 ಸಿಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಬೆನಿಫಿಟ್. ಸರ್ ಅವರಿಗೆ ಬೆನಿಫಿಟ್ ಮಾತ್ರ ಇರೋದಾ? ಇಲ್ಲಿ ನೋಡಿ, ಬೆನಿಫಿಟ್ ಮಾತ್ರ ಇರೋದಾ ಅಂತ ನೆಕ್ಸ್ಟ್ ಕ್ವಶನ್. ಇಟ್ ಮೀನ್ಸ್ ಮೈನರ್ ಇಸ್ ನಾಟ್ ಲಯಬಲ್ ಫಾರ್ ಎನಿ ಲಾಸಸ್. ಯಾವುದೇ ಲಾಸ್ ಇಲ್ಲ, ಲಾಭ ಮಾತ್ರ. ಆದರೆ ಪಾರ್ಟ್ನರ್ಶಿಪ್ ಅಲ್ಲಿ ಏನು ಬಾಕಿ ಪಾರ್ಟ್ನರ್ಸ್ಗೆ ಎಲ್ಲರಿಗೂ ಅನ್ಲಿಮಿಟೆಡ್ ಲಯಬಿಲಿಟಿ, ಆದರೆ ಇವರಿಗೆ ಮಾತ್ರ ಯಾವುದೇ ಲಾಸ್ ಇಲ್ಲ. ಏನು ಲಾಭ ಅಲ್ವಾ? ಆ ಥರ ಅಲ್ಲ. ಮೈನರ್ ಈಸ್ ನಾಟ್ ಪರ್ಸನಲಿ ಲಯಬಲ್. ಫಾರ್ ಎಕ್ಸಾಂಪಲ್, ನಮ್ಮ ಈಗ ಎಕ್ಸಾಂಪಲ್ ಅಲ್ಲಿ ಡಿಗೆ 10% ಶೇರ್ ಇದೆ. ಓಕೆ ಸರ್, 10% ಶೇರ್ ಇದೆ. ₹100 ಲಾಭ ಬರುವಾಗ ಇವನಿಗೆ ಎಷ್ಟು ಸಿಗುತ್ತೆ? ₹10 ಸಿಗುತ್ತೆ. ಕರೆಕ್ಟ್ ಅಲ್ವಾ? ₹10 ಇವನಿಗೆ ಸಿಗುತ್ತೆ. ಕರೆಕ್ಟ್ ಅಲ್ವಾ? 1 ಮಿನಿಟ್. ₹10 ಯಾರಿಗೆ ಸಿಗುತ್ತೆ? ₹10 ನಮ್ಮ ಈ ಒಂದು ಮೈನರಿಗೆ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಎಸ್, ಅದು ಏನು ಸಂಶಯ ಇಲ್ಲ ಸರ್, ಯಾವುದೇ ಸಂಶಯ ಇಲ್ಲ. ಅವನಿಗೆ ₹10 ಸಿಗುತ್ತೆ. ನಾಳೆ ₹500 ಲಾಸ್ ಆಯ್ತು ಅಂತ ಅಂದ್ಕೊಳ್ಳಿ. ₹500 ಮೈನರ್ನ ಲಾಸ್ನ ಪರ್ಸೆಂಟೇಜ್ ಎಷ್ಟು? 10%. ಎಷ್ಟು ಲಾಸ್? ಎಷ್ಟು ಲಾಸ್ ಅಂತ ಹೇಳೋದು? ₹50. ಇದು ಯಾರು ಕೊಡಲಿಕ್ಕೆ ಇಲ್ಲ? ಮೈನರ್ ಕೊಡಲಿಕ್ಕೆ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ನಷ್ಟ ಆಗುತ್ತೆ? 50ರಿಂದ ₹10 ಲಾಭ ಸಿಕ್ತಲ್ಲ, ಆ ₹10 ಮೈನಸ್ ಮಾಡಿ ಬಾಕಿ 40 ನಾರ್ಮಲ್ ಪಾರ್ಟ್ನರ್ಸ್ ಆದರೆ ₹40 ಎಲ್ಲಿಂದ ಕೊಡಬೇಕು? ಪಾರ್ಟ್ನರ್ಸ್ನ ಪರ್ಸನಲ್ ಅಸೆಟ್ ಇಂದ ಕೊಡಬೇಕು. ಅದು ಯಾರಿಗೆ ಇಲ್ಲ? ಮೈನರಿಗೆ ಇಲ್ಲ. ಸರ್ ಆಗ ₹40 ಯಾರು? ₹40 ರಿಮೈನಿಂಗ್ ಪಾರ್ಟ್ನರ್ಸ್ ಇದ್ದಾರಲ್ಲ, ABC, ಅವರು ಶೇರ್ ಮಾಡ್ಕೋಬೇಕು. ಕ್ಲಿಯರ್ ಅಲ್ವಾ? ಓಕೆ ಸರ್, ಯಾವ ರೀತಿ ಶೇರ್ ಮಾಡೋದು ಸರ್? ₹40 ಬಂತ ಇಂಟು ಈಗ ಒಂದು ಶೇರ್ ಫಾರ್ ಎಕ್ಸಾಂಪಲ್ ಹೇಳಿದಂತೆ 30 ಆ್ಯಂಡ್ ಈಕ್ವಲ್ ಶೇರ್ ಅಂತ ನೋಡಿ 30 1/3 ಎಷ್ಟಾಗುತ್ತೆ 40 × 1/3 ಶೇರ್ ಮಾಡಬೇಕು.
ಅವರ ನಷ್ಟ ಅದವರು ಹೇಗೂ ಶೇರ್ ಮಾಡಬೇಕು, ಕರೆಕ್ಟ್ ಅಲ್ಲ? ಇದು ಮೈನರಿನ ನಷ್ಟ ಯಾರು ಶೇರ್ ಮಾಡ್ಕೋಬೇಕು? ಈ ರಿಮೈನಿಂಗ್ ಪಾರ್ಟ್ನರ್ ಶೇರ್ ಮಾಡ್ಕೋಬೇಕು. ಇಟ್ ಮೀನ್ಸ್ ಮೈನರಿಗೆ ಏನಿಲ್ಲ, ಅನ್ಲಿಮಿಟೆಡ್ ಲಯಬಿಲಿಟಿ ಇಲ್ಲ. ಮ್ಯಾಕ್ಸಿಮಮ್ ಅವ್ರಿಗೆ ಏನು ನಷ್ಟ ಆಗುತ್ತೆ? ಹೀಸ್ ಆರ್ ಹರ್ ಶೇರ್ ಇನ್ ಪ್ರಾಫಿಟ್ ಈಸ್ ಲಯಬಲ್. ಸೊ ಆ ವರ್ಷ ಪ್ರಾಫಿಟ್ ಇಲ್ಲ ಅಂದ್ರೆ ಏನಾಗುತ್ತೆ ಸರ್? ಏನೂ ಇಲ್ಲ. ಸಿಕ್ಕಿದ್ದು ಮ್ಯಾಕ್ಸಿಮಮ್ ಹೋಗುತ್ತೆ, ಕೈಯಲ್ಲಿದ್ದ ಪ್ರಾಫಿಟ್ ಇದೆಯಲ್ಲ ಅದು ಯಾವುದೇ ರೀತಿಯಲ್ಲಿ ನಷ್ಟ ಆಗಲ್ಲ. ಕ್ಲಿಯರ್ ಆಯ್ತಾ? ಓಕೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಈಗ ಮೈನರ್ ಪಾರ್ಟ್ನರ್ ಆಗಿ, ಮೈನರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ 16 ಇಯರ್ಸಿಗೆ ನಾನು ಜಾಯ್ನ್ ಆದೆ ಅಂತ ಅಂದ್ಕೊಳ್ಳಿ. 16 ಇಯರ್ಸಿಗೆ ನಾನೊಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಜಾಯ್ನ್ ಆದರೆ ಮೈನರ್ ನನಗೆ ಏನೆಲ್ಲ ರೈಟ್ ಇದೆ ನೋಡಿ. ಒಂದು ಎಂಟೈಟಲ್ ರಿಸೀವ್ ಎಗ್ರಿ ಶೇರ್ ಇನ್ ದ ಪ್ರಾಫಿಟ್. ನಾವು ಎಕ್ಸಾಂಪಲ್ ಹೇಳುವ ₹10 ನಿಮಗೆ ಸಿಗುತ್ತೆ. ಓಕೆ, ನಿಮಗೆ ಏನು ಮಾಡ್ಬೋದು? ಬುಕ್ಸ್ ಆಫ್ ಅಕೌಂಟ್ ಆಕ್ಸೆಸ್ ಮಾಡ್ಬೋದು, ನಿಮಗೆ ಅದನ್ನು ಚೆಕ್ ಮಾಡ್ಬೋದು. ನಿಮಗೆ ಇನ್ನು ಫೋಟೋ ಕಾಪಿ ಬೇಕಿದ್ರೆ, ಜೆರಾಕ್ಸ್ ಬೇಕಿದ್ರೆ ನೀವು ಜೆರಾಕ್ಸ್ ತೆಗಿಬೋದು. ಯಾಕೆ? ನಿಮಗೆ ₹10 ಕರೆಕ್ಟಾಗಿ ಸಿಗ್ತಾ ಇದೆಯಾ, ಅವರೇನಾದರೂ ಮೋಸ ಮಾಡ್ತಿದ್ದೀರಾ ನಿಮಗೆ ಚೆಕ್ ಮಾಡ್ಬೋದು. ನೀವು ಮೈನರ್ ಆದರೂ ನಿಮಗೆ ಪಾರ್ಟ್ನರ್ಶಿಪ್ ಫಾರ್ಮಿಗೆ ಹೋಗಿ ಅಲ್ಲಿನ ಬುಕ್ಸ್ ಆಫ್ ಅಕೌಂಟ್ ನಿಮಗೆ ಚೆಕ್ ಮಾಡ್ಬೋದು, ಯಾವುದೇ ಡೌಟ್ ಇಲ್ಲ. ಕ್ಲಿಯರಾ ಸರ್? ಲಯಬಿಲಿಟೀಸ್ ಏನಾದರೂ ಇದೆಯಾ ಸರ್? ನಾವು ಕಲ್ತಿದ್ದೇವೆಲ್ಲ ಲಯಬಿಲಿಟೀಸ್ ಇದೆ ಅಂತ. ಏನು ಲಯಬಿಲಿಟೀಸ್ ನೋಡಿ? The liability of the minor is confined, is limited only to the extent of his share in the profit and property of the firm. ಈಗ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಆಫ್ ದ ಫರ್ಮ್ ಅಂತ ಯಾಕೆ ಹೇಳುವುದು ಅಂತ ಹೇಳಿದರೆ, ಪಾರ್ಟ್ನರ್ಶಿಪ್ ಫಾರ್ಮಿನ ಪ್ರಾಪರ್ಟಿ ಪಾರ್ಟ್ನರ್ಸಿಗೆ ಸಿಗುತ್ತೆ ಯಾವಾಗ? ಈ ಒಂದು ಪಾರ್ಟ್ನರ್ಸ್ ಈ ಒಂದು ಫರ್ಮ್ ಇಂದ ಹೋಗುವಾಗ ಅಥವಾ ಫರ್ಮ್ ಡಿಸಲ್ಯೂಟ್ ಆಗುವಾಗ. ಸೊ ಯಾರಿಗೆ ಸಿಗಬೇಕಾದ ಪ್ರಾಫಿಟ್ ಅದು ಪ್ರಾಪರ್ಟಿ ಶೇರ್ ಎಲ್ಲ ಪಾರ್ಟ್ನರ್ಸಿಗೆ. ಅದು ಎಲ್ಲಿಂದ ಹೋಗುತ್ತೆ? ಅವನ ಶೇರ್ ಹೋಗುತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಒಂದು ಪಾರ್ಟ್ನರ್ಶಿಪ್ ಫಾರ್ಮಿಗೆ ಲಾಸ್ ಇದ್ರೆ ಅದು ಎಲ್ಲಿಂದ ಸೆಟ್ ಆಫ್ ಮಾಡಬೇಕು? ಎಲ್ಲಿಂದ ತೆಗಿಬೇಕು? ಪಾರ್ಟ್ನರ್ಶಿಪ್ ಫಾರ್ಮಿನ ಅಸೆಟ್ ಇಂದ. ಅದು ಹೋಗುತ್ತಾ? ಅದು ಹೋಗುತ್ತೆ. ಪ್ರಾಫಿಟ್ ಹೋಗುತ್ತಾ? ಪ್ರಾಫಿಟ್ ಆಗುತ್ತೆ. ಆದರೆ ಕೈಯಿಂದ ಏನೂ ಹೋಗಿಲ್ಲ. ಆದರೆ ಸಾದಾ ಪಾರ್ಟ್ನರ್ಸಿಗೆ ಏನಾಗುತ್ತೆ? ಪ್ರಾಪರ್ಟಿ ಹೋಗುತ್ತೆ, ಪ್ರಾಫಿಟ್ ಹೋಗುತ್ತೆ, ಕೈಯಿಂದಲೂ ಹೋಗುತ್ತೆ. So that's why the minor no personal liability for the debts of the firm incurred during his ಮೈನಾರಿಟಿ. ಇವನ್ ಮೈನರ್ ಆದ ಟೈಮಲ್ಲಿ ಇನ್ಕರ್ ಆದ ಯಾವುದೇ ರೀತಿಯ ಡೆಟ್ಟಿಗೆ ಅವನಿಗೆ ಪರ್ಸನಲ್ ಲಯಬಿಲಿಟಿ ಇಲ್ಲ. ಆದ ಕಾರಣ ಮೈನರ್ ಅನ್ನು ಏನು ಮಾಡೋಕ್ಕಾಗಲ್ಲ? ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಇಸ್ ಮೀನಿಂಗ್ ಇನ್ಸಾಲ್ವೆಂಟ್? ಅ ಸಿಚುವೇಶನ್ ವೇರ್ ದ ಡೆಬಿಟ್ ಬ್ಯಾಲೆನ್ಸ್ ಇಸ್ ಮೋರ್ ದನ್ ದ ಕ್ರೆಡಿಟ್ ಬ್ಯಾಲೆನ್ಸ್. ಅಸೆಟ್ ಯಾವುದೇ ರೀತಿ ಇಲ್ಲ, ಲಿಕ್ವಿಡ್ ಅಸೆಟ್ ಇದೆ ಆದರೆ ಲಿಕ್ವಿಡ್ ಅಸೆಟ್ ಇಲ್ಲ. ಡೆಟ್ ಪೇಮೆಂಟ್ ಮಾಡೋಕ್ಕೆ ಡ್ಯೂ ಆಗಿದ ಟೈಮಲ್ಲಿ ಪೇಮೆಂಟ್ ಮಾಡೋಕ್ಕೆ ಹಣ ಇಲ್ಲ. ಸರ್, ಈ ಒಂದು ಮೈನರ್ ಪಾರ್ಟ್ನರ್ ಮೈನರಿಂದ ಮೇಜರ್ ಆಗ್ತಾನಲ್ಲ 18 ವರ್ಷ, ಮತ್ತೆ ಕೂಡ ಮೈನರ್ ಆಗೇ ಕಂಟಿನ್ಯೂ ಮಾಡ್ಬೋದಾ? ಮತ್ತೆ ಮೈನರ್ ಆಗಿ ಕಂಟಿನ್ಯೂ ಮಾಡೋಕೆ ಆಗಲ್ಲ. ನೋಡಿ ಇಲ್ಲಿ ಆನ್ ಅಟೈನಿಂಗ್ ಮೆಜಾರಿಟಿ ಅಂತ ಹೇಳಿದ್ರೆ ಏನು? 18 ವರ್ಷ ವಯಸ್ಸಾಗುವಾಗ ಅವನಿಗೆ ಒಂದು ಆಪ್ಷನ್ ಇದೆ. ಏನು ಆಪ್ಷನ್? ಹಿ ಮೇ ವಿತಿನ್ 6 ಮಂತ್. ಎಲ್ಲಿಂದ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ನಿಮಗೆ 18 ವರ್ಷ ವಯಸ್ಸು ಅಂತ ಅಂದ್ಕೊಳ್ಳಿ. ಇಲ್ಲಿಂದ 6 ತಿಂಗಳ ಒಳಗಡೆ. ಅದೇನು ಸರ್ 6 ತಿಂಗಳು? ಒಂದು ಡಿಸಿಷನ್ ಮೇಕಿಂಗ್ ಟೈಮ್. ಆ ಒಂದು ಟೈಮ್ ತನಕ ನೀವು ಯಾರಾಗಿರ್ತೀರಾ? ಮೈನರ್ ಆಗಿರ್ತೀರಾ. ನೀವು ಲೀಗಲಿ ನೀವು ಮೇಜರ್ ಆಗ್ತೀರಾ, ಆದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ನೀವು ಮೈನಾರಿಟಿಯಲ್ಲಿ ಜಾಯ್ನ್ ಆಗಿದ್ರಲ್ಲ, ನಿಮಗೆ ಮೇಜರ್ ಆದಮೇಲೆ ಒಂದು 6 ತಿಂಗಳು ಟೈಮ್ ಕೊಡ್ತೀವಿ. ಏನು ಟೈಮು? ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಂಟಿನ್ಯೂ ಆಸ್ ಅ ನಾರ್ಮಲ್ ಪಾರ್ಟ್ನರ್. ಬಾಕಿ ಪಾರ್ಟ್ನರ್ಸ್ ನಮಗೆ ಕಂಟಿನ್ಯೂ ಮಾಡ್ಬೋದು, ಅಥವಾ ನಿಮಗೇನು ಈ ಒಂದು ರಿಲೇಷನ್ಶಿಪ್ ಇಲ್ಲಿ ಕೊನೆಗೊಳಿಸ್ಬೋದು. ಸೇವಿಯರ್ ಇಟ್ ಮೀನ್ಸ್ ಯು ಕ್ಯಾನ್ ಸಪರೇಟ್ ಕನಷ್ಟು ನಿಮಗೆ ವಾಪಸ್ ಹೋಗ್ಬೋದು. ನಿಮ್ಮದು ಶೇರ್ ಏನಿದೆ ಅದೆಲ್ಲ ಪಡ್ಕೊಂಡು ನಿಮಗೆ ವಾಪಸ್ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ನೋಡಿ 6 ಮಂತ್. ಎಲೆಕ್ಷನ್ ಅಂತ ಹೇಳಿದ್ರೆ ಏನು? ಸೆಲೆಕ್ಷನ್ ಆಪ್ಷನ್ ಟು ಬಿಕಮ್ ಅ ಪಾರ್ಟ್ನರ್ ಆರ್ ನಾಟ್ ಬಿಕಮ್ ಎ ಪಾರ್ಟ್ನರ್. ಇದು ಯಾರಿಗೆ ಆಪ್ಷನ್ ಇರೋದು? ಮೈನರಿಗೆ ನಾವು ಕೊಡುವ ಆಪ್ಷನ್. ಫಾರ್ ಎಕ್ಸಾಂಪಲ್ ಇಫ್ ಹಿ ಎಲೆಕ್ಟ್ಸ್ ಟು ಬಿಕಮ್ ಎ ಪಾರ್ಟ್ನರ್, ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಾನು ಪಾರ್ಟ್ನರ್ ಆಗ್ತೀನಿ ಅಂತ ಹೇಳಿದ್ರೆ, ದೆನ್ ಹಿ ವಾಸ್ ಎಂಟೈಟಲ್ಡ್ ಟು ಶೇರ್ ವಿಚ್ ಹಿ ವಾಸ್ ಎಂಟೈಟಲ್ಡ್ ಆಸ್ ಅ ಮೈನರ್. ಇವನಿಗೆ ಏನು ಸಿಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲಲ್ಲಿ 10% ಶೇರ್ ಅವನಿಗೆ ಇದ್ದದ್ದು, ಕರೆಕ್ಟಾ? ಈಗ ಅವನು ಹೇಳೋದು 6 ಮಂತ್ ಒಳಗಡೆ ಹೇಳ್ತಾನೆ ನಾನು ಮೈನರ್ ಆಗಿ ಕಂಟಿನ್ಯೂ ಆಗಲ್ಲ, ನಾನು ಮೇಜರ್ ಆಗ್ತೀನಿ, ನಾನು ಸಾದಾ ಪಾರ್ಟ್ನರ್ಸ್ ಆಗ್ತೀನಿ ಅಂತ ಹೇಳಿದರೆ, ಮೊದಲಿದ್ದ ಪರ್ಸೆಂಟೇಜ್ ಈಗ ನಿಮಗೆ ಆ ಪರ್ಸೆಂಟೇಜಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಮೈನರ್ ಆಗಿರುವ ಟೈಮಲ್ಲಿ ನಿಮಗೆ ಏನು ಪರ್ಸೆಂಟೇಜ್ ಇತ್ತೋ ಅದೇ ಪರ್ಸೆಂಟೇಜ್ ನಿಮಗೆ ಮೇಜರ್ ಆಗುವಾಗಲೂ ಸಿಗುತ್ತೆ. ಕ್ಲಿಯರಾ ಮಕ್ಕಳೇ? ಓಕೆ ಅಲ್ಲ? ಇಫ್ ಇಟ್ ಡಸ್ ನಾಟ್, ಫಾರ್ ಎಕ್ಸಾಂಪಲ್ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದರೆ, then his share is not liable for any debt of the firm after the date of public notice. After the date of public notice ಅಂದರೆ ಏನು ಸರ್? ಇಲ್ಲಿ ನೋಡಿ, ಇಲ್ಲಿ ಅವನಿಗೆ 18 ವರ್ಷ ವಯಸ್ಸಾಯಿತು, ಇಲ್ಲಿ 6 ತಿಂಗಳು ಅಂತ ಅಂದ್ಕೊಳ್ಳಿ. ಅವನು ಇಲ್ಲೇ ಪಬ್ಲಿಕ್ ನೋಟಿಸ್ ಕೊಡ್ತಾನೆ, ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದರೆ, ಈ ಯಾವಾಗ ನೋಟಿಸ್ ಕೊಡ್ತಾನೋ ಅವತ್ತಿಂದ ಯಾವುದೇ ರೀತಿಯ ಇದಕ್ಕೂ ಅವನು ಲಯಬಿಲಿಟಿ ಅವನಿಗೆ
ಬರಲ್ಲ. ಯಾಕಂತ ಹೇಳಿದ್ರೆ ಅವನು ಹೇಳಿದಾನೆ ಏನು, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ವಾಪಸ್ ಹೋಗ್ತೀನಂತ. ಕ್ಲಿಯರಾ ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಅಂತ ಹೇಳೋದು, ವೇರ್ ಹಿ ಹಾಸ್ ಎಲೆಕ್ಟೆಡ್ ನಾಟ್ ಟು ಬಿಕಮ್ ಎ ಪಾರ್ಟ್ನರ್, ಹಿ ಮೇ ಗಿವ್ ದ ಪಬ್ಲಿಕ್ ನೋಟಿಸ್ ದಟ್ ಹಿ ಹಾಸ್ ಎಲೆಕ್ಟೆಡ್ ನಾಟ್ ಟು ಬಿಕಮ್ ಎ ಪಾರ್ಟ್ನರ್. ನಿಮಗೆ ಇಂಟ್ರೆಸ್ಟ್ ಇಲ್ವಾ, ನೀವು ಪಬ್ಲಿಕ್ಕಿಗೆ ಹೇಳಿ. ಇಲ್ಲಿ ಪಬ್ಲಿಕ್ ಅಂತ ಹೇಳೋದೇನು, ಒಂದು ನ್ಯೂಸ್ ಪೇಪರ್ನ ಒಂದು ಸಣ್ಣ ಭಾಗದಲ್ಲಿ ನಾವೇನು ಕೊಡಬೇಕು, ನಾವು ಅಲ್ಲ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಜ್ ಇದೆಯಲ್ಲ ಅಲ್ಲಿ, ಸೊ ನಾನು ಒಂದು ಪಾರ್ಟ್ನರ್ಶಿಪ್ ಆಫ್ ಪಾರ್ಟ್ನರ್, ನಾನು ಹಿಂಗೆ ಪಾರ್ಟ್ನರ್ ಕಂಟಿನ್ಯೂ ಆಗಲ್ಲ ಅಂದರೆ ಪಬ್ಲಿಕ್ಗೆ ನೋಟಿಸ್ ಕೊಡಬೇಕು. ಆ್ಯಂಡ್ ಸಚ್ ನೋಟಿಸ್ ಶಾಲ್ ಡಿಟರ್ಮೈನ್ ಹಿಸ್ ಪೊಸಿಷನ್ ರಿಗಾರ್ಡ್ ಟು ದ ಫರ್ಮ್. ಪಬ್ಲಿಕ್ ನೋಟಿಸ್ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, then there is another concept. ನೋಡಿ, if he fails to give such notice, he shall become a partner on the expiry of 6 months. ಈಗ ನೀವು 6 ತಿಂಗಳು ಟೈಮ್ ಕೊಟ್ಟಿದ್ದೇನೆ, ನೀವು ನೋಟಿಸೇ ಕೊಡಲಿಲ್ಲ, ಏನು ಬೇಕಾದ್ರೆ ಆಗಲಿ, ಇಟ್ ಮೀನ್ಸ್ ಆಟೋಮ್ಯಾಟಿಕ್ಲಿ ಯು ವಿಲ್ ಬಿಕಮ್ ಅ ಪಾರ್ಟ್ನರ್. ನಿಮಗೆ ಇಷ್ಟ ಇದೆ ಅಂತ ಲೋ ತಿಳ್ಕೊಂಡು ನೀವು ಪಾರ್ಟ್ನರ್ ಆಗಿ ಕಂಟಿನ್ಯೂ ಆಗಲೇಬೇಕು. ಸೊ ನಿಮ್ಮ ನೋಟಿಸ್ ಏನು ನಿರ್ಣಯ ಮಾಡುತ್ತೆ, ನಿಮ್ಮ ಪೊಸಿಷನ್ ವಿತ್ ರಿಗಾರ್ಡ್ ಟು ದ ಫರ್ಮ್. ನೀವಿನ್ನೂ ಮೈನರ್ ಆಗಿ ಇಲ್ಲಿಂದಲೇ ಹೋಗ್ತೀರಾ ಅಥವಾ ಮೇಜರ್ ಪಾರ್ಟ್ನರ್ ಆಗಿ ಕಂಟಿನ್ಯೂ ಆಗ್ತೀರಾ ಅಂತೇಳಿ ಎಲ್ಲಿ ಡಿಪೆಂಡ್ ಆಗುತ್ತೆ, ಇಟ್ ಈಸ್ ಡಿಪೆಂಡ್ ಆನ್ ದ ಯುವರ್ ಪಬ್ಲಿಕ್ ನೋಟಿಸ್. ನೆಕ್ಸ್ಟ್ ಒನ್, ಸರ್ ಇದು ಕ್ಯಾನ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಎಕ್ಸ್ಪಲ್ ಅಂತ ಹೇಳಿದ್ರೆ ಏನು, ಹೊರ ಹಾಕೋದು. ನೀನು ಹೋಗು ಅಂತೇಳಿ ಹೊರ ಹಾಕೋದು ಫ್ರಮ್ ದ ಪಾರ್ಟ್ನರ್ಶಿಪ್ ಒನ್ಸ್ ಈ ಅಟೈನ್ ದ ಏಜ್ ಆಫ್ ಮೆಜಾರಿಟಿ. ಇನ್ನು ಬೇಡ, ನೀನು ಮೈನರ್ ಪಾರ್ಟ್ನರ್ ಅಲ್ಲ, ನೀನು ಹೋಗು ಅಂತೇಳಿ ಹೊರ ಹಾಕ್ಬೋದಾ? ಇಲ್ಲ. ಪಾರ್ಟ್ನರ್ಸ್ ಡೂ ಓನ್ಲಿ ಇನ್ ಗುಡ್ ಫೇತ್. ಏನಿದು ಗುಡ್ ಫೇತ್ ಅಂತೇಳಿ ನಾವು ಮುಂದೆ ಡಿಸ್ಕಸ್ ಮಾಡುವ ಎಕ್ಸ್ಪಲ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಇದು ಸೆಕ್ಷನ್ 30 ಮಾತ್ರ ನಾವು ಡಿಸ್ಕಸ್ ಮಾಡ್ತಿದ್ವಿ. ನೆಕ್ಸ್ಟ್, ಈಗ ಒಂದು ವೇಳೆ ಇವನು ಹೇಳ್ತಾನೆ ನಾನು ಕಂಟಿನ್ಯೂ ಆಗ್ತೀನಿ, ನನಗೆ ಪಾರ್ಟ್ನರ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರೆ, ಇಷ್ಟರಿಂದ ಪ್ರಾಫಿಟ್ ರಿಮೈನ್ಸ್ ದ ಸೇಮ್. ನಿಮಗೆ ಮೈನರ್ ಆದಾಗ 10% ಆದರೆ, ನಿಮಗೆ ಮೇಜರ್ ಆಗುವಾಗಲೂ 10% ಇದ್ರೆ ಯಾವುದೇ ಚೇಂಜಸ್ ಇಲ್ಲ, ಅನ್ಲೆಸ್ ಯು ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆ, ಕ್ಲಿಯರಾ? ನೆಕ್ಸ್ಟ್ ಅಂತ ಹೇಳೋದು, ಈಗ ಅವನು ಕಂಟಿನ್ಯೂ ಆಗಿಲ್ಲ ಅಂತ ಅಂದ್ಕೊಳ್ಳಿ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದರೆ, his share shall not be liable for any acts of the firm done after the date of notice. ನೋಟಿಸ್ ಕೊಟ್ಟ ಅವತ್ತಿಂದ ನಿಮಗೆ ಯಾವುದೇ ರೀತಿ ಲಯಬಿಲಿಟಿ ಇಲ್ಲ. ಒಂದು ವೇಳೆ ನಾವು ಹೇಳಿದ್ದೀವಿ, ಒಂದು ಪಾರ್ಟ್ನರ್ಶಿಪ್ ಫಾರ್ಮಿಂದ ಹೊರಗೆ ಹೋಗುವಾಗ ಪ್ರಾಪರ್ಟಿ ಶೇರು ಕೊಡಬೇಕು. ಅಷ್ಟು ದಿನ ಅವನಿಗೆ ಪ್ರಾಫಿಟ್ ಶೇರ್ ಮಾತ್ರ ಸಿಗುತ್ತೆ. ಪ್ರಾಪರ್ಟಿ ಅಂತ ಹೇಳಿದ್ರೇನು, ಅಸೆಟ್ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಬರುವ ಅಸೆಟ್ಟಿನ ಟೋಟಲ್ ಎಷ್ಟು ಬರುತ್ತೆ ಇಂಟು ಇವನ ಪರ್ಸೆಂಟೇಜ್ ಎಷ್ಟು. ನಮ್ಮ ಎಕ್ಸಾಂಪಲ್ಗೆ 10%, ಅದು ಯಾರು ಕೊಡಬೇಕು, ರಿಮೈನಿಂಗ್ ಪಾರ್ಟ್ನರ್ಸ್ ಕೊಡಬೇಕು. ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಯು ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಯು ಅಂತ ಹೇಳಿದ್ರೇನು, you can file a case against the remaining partners. It may be noted that such minor shall give notice to the registrar that he has or has not become a partner. It means ಈ public notice ಅಂತ ಹೇಳಿದರೆ ಏನು, he should give, it may be noted that such shall give notice to the registrar of firms ಈಗೇನು ನೋಟಿಸ್ ಕೊಡಬೇಕು, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಕೊಂಡು. ಕ್ಲಿಯರಾ? ಓಕೆ ಅಲ್ವಾ ಮಕ್ಕಳೇ? ಈಗ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಏನು ಹೇಳ್ತೇವೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಲಯಬಿಲಿಟೀಸ್ ಆಫ್ ಅ ಮೈನರ್ ಇಫ್ ಹಿ ಡಿಸೈಡ್ ಟು ಕಂಟಿನ್ಯೂ. ಇದು ಇಂಪಾರ್ಟೆಂಟ್. ಈಗ ನೀವು ಇಲ್ಲಿ ಮೈನರ್ ಪಾರ್ಟ್ನರ್ ಆಗಿದ್ದೀರಾ, ಬೆನಿಫಿಷರಿ ಆಗಿದ್ದೀರಾ. ಇಲ್ಲಿ ನಿಮಗೆ ಏನಾಗುತ್ತೆ, 18 ವರ್ಷ ವಯಸ್ಸಾಗುತ್ತೆ. ಇಲ್ಲಿ 6 ತಿಂಗಳು ನೀವು ಇಲ್ಲಿ ನೋಟಿಸ್ ಕೊಡ್ತೀರಾ, ಏನು ಅಂತೇಳಿ, ಐ ಆಮ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ, ನಾನು ಸಾದಾ ಪಾರ್ಟ್ನರ್ಸ್ ಥರ ಕಂಟಿನ್ಯೂ ಆಗ್ತೀನಿ ಅಂತೇಳಿ ನೀವು ನೋಟಿಸ್ ಕೊಡ್ತೀರಾ. ಕರೆಕ್ಟ್ ಅಲ್ಲ? ಈ ನೋಟಿಸ್ ಕೊಡುವ ತನಕ ನೀವು ಮೈನರ್, ಕರೆಕ್ಟ್ ಅಲ್ವಾ? ಮೈನರ್ ಆಗಿರುವ ಟೈಮಲ್ಲಿ ನಿಮ್ಗೆ ಯಾವುದಾದ್ರೂ ಪರ್ಸನಲ್ ಲಯಬಿಲಿಟಿ ಇತ್ತಾ? ಇಲ್ಲ. ಯಾಕಂತ ಹೇಳಿದರೆ ಅನ್ಲಿಮಿಟೆಡ್ ಲಯಬಿಲಿಟಿ ಇಲ್ಲ. ಮ್ಯಾಕ್ಸಿಮಮ್ ನಿಮ್ಮದು ಪ್ರಾಫಿಟ್ ಮಾತ್ರ ಏನು ಲಯಬಲ್ ಆಗುತ್ತೆ, ನಿಮಗೆ ಲಾಭ ಮಾತ್ರ ಇತ್ತಲ್ಲ. ಒಂದು ವೇಳೆ ನೀವು ಪಾರ್ಟ್ನರ್ ಆಗ್ತೀರಾ ಅಂತೇಳಿ ಕಂಟಿನ್ಯೂ ಆಗ್ತೀರಾ ಅಂತ ಪಬ್ಲಿಕ್ ನೋಟಿಸ್ ಕೊಟ್ಟರೆ, ನಿಮ್ಮ ಪರ್ಸನಲ್ ಲಯಬಿಲಿಟಿ ಇದೆಯಲ್ಲ, ಅದು ಇಲ್ಲಿಂದ ಸ್ಟಾರ್ಟ್ ಆಗಲ್ಲ, ಮತ್ತೆ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ನಿಮಗೆ 2020ರಲ್ಲಿ ನೀವು ಬೆನಿಫಿಷರಿಯಾಗಿ ಆ್ಯಡ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ 2022ರಲ್ಲಿ 18 ವರ್ಷ ವಯಸ್ಸಾಗಿದೆ. ಸೊ ನಿಮ್ಮದು ಪರ್ಸನಲ್ ಲಯಬಿಲಿಟಿ ಇದೆಯಲ್ಲ, ಈ ನೋಟಿಸ್ ಕೊಡುವ ಅವತ್ತಿಂದ ಅಲ್ಲ, 2020ರಿಂದ ನಡೆದ ಎಲ್ಲ ವಿಷಯಗಳಿಗೂ ನಿಮಗೆ ಪರ್ಸನಲ್ ಲಯಬಿಲಿಟಿ ಬರುತ್ತೆ. ಯಾಕಂತ ಹೇಳಿದರೆ, ನೀವು ಇಷ್ಟು ವರ್ಷ ಫ್ರೀಯಾಗಿ ಬೆನಿಫಿಟ್ ಮಾತ್ರ ರಿಸೀವ್ ಮಾಡಿ, ನಿಮ್ಮ ನಷ್ಟ ಬಾಕಿ ಪಾರ್ಟ್ನರ್ಸ್ ಏನು ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ. ಆ ಶೇರ್ ಮಾಡಿದ ಅಮೌಂಟ್ ಯಾರು ಕೊಡಬೇಕಾಗುತ್ತೆ? ಇನ್ನು ಮುಂದಕ್ಕೇನಾದರೂ ಪ್ರಾಬ್ಲಮ್ ಆದರೆ ಮೈನರ್ ಕೊಡಬೇಕಾಗುತ್ತೆ. ಕ್ಲಿಯರಾ ಮಕ್ಕಳೇ? ಓಕೆ ಅಲ್ವಾ? ಹಿ ಈಸ್ personally liable to the third parties for all the acts of the firm done since he was admitted to the benefits of the partnership, not from the date he was elected to become a partner.
from the date of he has admitted to become the beneficiary. Clear alva? Changes ಇದೆ. Next, liabilities ಈಗ ಕಂಟಿನ್ಯೂ ಆಗಿಲ್ಲ ಅಂತ ಹೇಳಿದ್ರೆ the liabilities of a partner if he decide not to continue, liabilities continue to those minor up to the date of giving public notice. ನೀವು ಪಬ್ಲಿಕ್ ನೋಟಿಸ್ಗೆ ಇಲ್ಲಿ ನೀವು ಹೇಳ್ತೀರಾ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದರೆ ನೀವು ಯಾವಾಗ ನೋಟಿಸ್ ಕೊಡ್ತೀರಾ ಅವತ್ತಿಂದ ನಿಮಗೆ ಯಾವುದೇ ರೀತಿಯ ಲಯಬಿಲಿಟಿ ಇಲ್ಲ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ನೋಟ್ ಇದೆ. ಎ ಮೈನರ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಮೈನರ್ಸ್ ಮಾತ್ರ ಇದ್ದಾರೆ. ಇಟ್ ಈಸ್ ನಾಟ್ ಪಾಸಿಬಲ್. ಎ ಫರ್ಮ್ ಕೆನ್ ನಾಟ್ ಬಿ ಫಾರ್ಮ್ ವಿತ್ ಅ ಮೈನರ್ ಆಸ್ ದ ಓನ್ಲಿ ಅದರ್ ಪಾರ್ಟ್ನರ್. ಫಾರ್ ಎಕ್ಸಾಂಪಲ್ ಒಂದು ಮೇಜರ್ ಮತ್ತೊಂದು ಮೈನರ್ ಆಗುತ್ತಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 2 ಮೇಜರ್ 1 ಮೈನರ್ ಆಗುತ್ತಾ? ಅದಾಗುತ್ತೆ, ಪರವಾಗಿಲ್ಲ. In Sriram Sundaral versus, it was held that minor is incompetent to contract, therefore contract of the partnership cannot be entered with a minor. In the case lo reference ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಮೆಟೀರಿಯಲ್ ಇಲ್ಲ, ಇದೊಂದು ಥರ್ಡ್ ಪಾರ್ಟಿ ಇಂದ ನಾವು ಕಲೆಕ್ಟ್ ಮಾಡಿದ್ದು. ಓಕೆ, section 30 clearly lays down the minor cannot become a partner though with the consent of adult partners he may be admitted to the benefit of the partnership. Any document which goes beyond this section cannot be regarded as valid for the purpose of registration. ಇದರಿಂದ ಬಿಯಾಂಡ್ ನೀವೇನಾದರೂ ಮಾಡಿದರೆ ಇಟ್ ಇಸ್ ನಾಟ್ ವ್ಯಾಲಿಡ್. ಯಾಕಂದರೆ ಆ್ಯಕ್ಟೇ ಹೇಳೋದು ನಾಟ್ ಪಾಸಿಬಲ್. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ನಮಗೆ ಕಸ್ಟಮೈಸೇಷನ್ ಮಾಡ್ಬೋದು. ಕಸ್ಟಮೈಸೇಷನ್ ಮಾಡಿ ಮೈನರಿಗೆ ಪಾರ್ಟ್ನರ್ ಆಗ್ಬೋದು ಅಂತ ನೀವು ಹೇಳಿದರೆ ಆಗುತ್ತಾ? ಇಲ್ಲ. ಸಚ್ ಮೈನರ್ ಕೆನ್ ನಾಟ್ ಬ್ರಿಂಗ್ ಎನಿ ಸ್ಯೂಟ್ ಅಗೇನ್ಸ್ಟ್ ಅದರ್ ಪಾರ್ಟ್ ಫಾರ್ ಅನ್ ಅಕೌಂಟ್ ಪೇಮೆಂಟ್ ಆಫ್ ಹಿಸ್ ಶೇರ್ ಪ್ರಾಫಿಟ್ ಅನ್ಲೆಸ್ ಈ ಫಸ್ಟ್ ಸೇವಿಯರ್ಸ್ ಈಸ್ ಕನೆಕ್ಷನ್ ವಿತ್ ದ ಫರ್ಮ್. ಇಟ್ ಮೀನ್ಸ್ ನೀವು ಮೈನರ್ ಪಾರ್ಟ್ನರ್ ಆಗಿ ಮುಂದೆ ಕಂಟಿನ್ಯೂ ಆಗೋದಾದರೆ ಯು ಆರ್ ನಾಟ್ ಅಲೌಡ್ ಟು. ಈಗ ಫಾರ್ ಎಕ್ಸಾಂಪಲ್ ನೀವೀಗ ಮಲ್ತೀನಿ ನಾನು ಮೈನರ್ ಪಾರ್ಟ್ನರ್ ಕಂಟಿನ್ಯೂ ಆಗ್ತೀನಿ. ಮೈನರ್ ಪಾರ್ಟ್ನರ್ ಕಂಟಿನ್ಯೂ ಆಗೋದಾದರೆ ನಿಮಗೆ ಯಾವುದೇ ರೀತಿಯ ರಿಮೈನಿಂಗ್ ಪಾರ್ಟ್ನರ್ಸಿಗೆ ಎಗೇನ್ಸ್ಟ್ ಕೇಸ್ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ ನಾವು ಹೇಳಿದ್ದೀವಿ 2 times ಮಾತ್ರ ನಿಮಗೆ ಕೇಸ್ ಕೊಡಬಹುದು. ಯಾಕೋಸ್ಕರ? ಟು ರಿಯಲೈಸೇಷನ್ ಆಫ್ ದ ಪ್ರಾಪರ್ಟಿ. ಫಸ್ಟ್ ಒನ್ ಡಿಸಲ್ಯೂಷನ್ ಆಗುವಾಗ, ಸೆಕೆಂಡ್ ಟೈಮ್ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಹೋಗುವಾಗ. ಇಲ್ಲಿ ಏನಾಗುತ್ತೆ, ಮೈನರ್ ಪಾರ್ಟ್ನರ್ ಕಂಟಿನ್ಯೂ ಆದರೆ ಯಾವುದೇ ರೀತಿಯಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸ್ ಅಗೇನ್ಸ್ಟ್ ಕೇಸ್ ಕೊಡೋಕೆ ಆಗಲ್ಲ. ಅದೇ ರೀತಿಯಲ್ಲಿ ಮೈನರ್ ಪಾರ್ಟ್ನರಿಗೆ ಬಿಸ್ನೆಸ್ ಅಲ್ಲಿ ಕಂಡಕ್ಟ್ ಮಾಡೋಕ್ಕೂ ಆಗಲ್ಲ. ಸಚ್ ಮೈನರ್ ಈಸ್ ನಾಟ್ ಎಂಟೈಟಲ್ ಟು ಟೇಕ್ ಪಾರ್ಟ್ ಇನ್ ದ ಕಂಡಕ್ಟಿಂಗ್ ಆಫ್ ದ ಬಿಸ್ನೆಸ್. ಕಂಡಕ್ಟಿಂಗ್ ಆಫ್ ದ ಬಿಸ್ನೆಸ್ ಅಂತ ಹೇಳಿದ್ರೆ ಡೇ ಟು ಡೇ ಬಿಸ್ನೆಸ್ ಅಲ್ಲಿ ಆಗಲ್ಲ. And he has no representative capacity. You are not allowed to say that I am the partner of this particular firm. If you did like that, the firm is not liable. ನಾನು ಒಂದು ಪಾರ್ಟ್ನರ್ಶಿಪ್ ಫಾರ್ಮಿನ ಪಾರ್ಟ್ನರ್ ಅಂತ ಹೇಳಿದ್ರೆ ನಾರ್ಮಲಿ ನಾವೇನು ಹೇಳ್ತಿದ್ದೀವಿ, ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಒಂದು ಪಾರ್ಟ್ನರ್ ಫರ್ಮ್ ಅನ್ನು ರೆಪ್ರೆಸೆಂಟ್ ಮಾಡಿದರೆ ಹೂ ಇಸ್ ರೆಸ್ಪಾನ್ಸಿಬಲ್? ದ ಫರ್ಮ್ ಇಸ್ ರೆಸ್ಪಾನ್ಸಿಬಲ್. ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ ಮೈನರ್ ಒಂದು ಪಾರ್ಟ್ನರ್ಶಿಪ್ ಫಾರ್ಮಿನ ಬೆನಿಫಿಷರಿ ಆಗಿರೋ ಟೈಮಲ್ಲಿ ಎಲ್ಲಾದರೂ ಹೋಗಿ ನಾನು ಈ ಥರ ಬೆನಿಫಿಷರಿ, ನಾನು ಈ ಥರ ಪಾರ್ಟ್ನರ್ ಅಂತ ಹೇಳಿದರೆ ಫರ್ಮಿಗೆ ಯಾವುದೇ ರೀತಿಯ ಲಯಬಿಲಿಟಿ ಇಲ್ಲ. ನೆಕ್ಸ್ಟ್ ಒಂದು ಎಕ್ಸೆಪ್ಷನಲ್ ಕೇಸಸ್ ಇದೆ. ವೇರ್ ದ ಮೈನರ್ ಕ್ಲೇಮ್ಸ್ ದ್ಯಾಟ್ he had no knowledge of his admission and therefore he should be allowed 6 months from the date of knowledge. ಈಗ ಫಾರ್ ಎಕ್ಸಾಂಪಲ್ ನಾವೇನು ಹೇಳಿದ್ದು 18 ವರ್ಷ ಆಗುವ ಅಲ್ಲಿಂದ 6 ಮಂತ್. ಕರೆಕ್ಟಾ? ಈಗ ಇನ್ನೊಂದು ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಒಂದು 2ನೇ ವಯಸ್ಸಿನಲ್ಲಿ ಅಪಾಯಿಂಟ್ ಆದ ಒಂದು ಮೈನರ್ ಕೆಲವೊಂದು 25ನೇ ವಯಸ್ಸಲ್ಲಿ ಅವ್ರಿಗೆ ಗೊತ್ತಾಗೋದು ನಾನು ಈ ಥರ ಒಂದು ಪಾರ್ಟ್ನರ್ಶಿಪ್ ಫಾರ್ಮಿನ ಪಾರ್ಟ್ನರ್ ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಪ್ಯಾರೆಂಟ್ಸ್ ಅಡ್ಮಿಟ್ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಆ ಒಂದು ಸಿಚುವೇಶನಲ್ಲಿ ಈ 18 ವರ್ಷದ ಇಲ್ಲಿಂದ ಅಲ್ಲ ನೋಟಿಸ್, 25 ವರ್ಷದ ಇಲ್ಲಿಂದ ನಾವು 6 ಮಂತ್ ಟೈಮ್ ಕೊಡ್ತೀವಿ. ಆದರೆ ಸಣ್ಣ ಒಂದು ತೊಂದರೆ ಇದೆ. ನಿಮಗೆ ಗೊತ್ತಾದದ್ದು 25ನೇ ವರ್ಷದಲ್ಲಿ ಅಂತ ನೀವೇನು ಮಾಡಬೇಕು? ಪ್ರೂವ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಯಮ ಪ್ರಕಾರ ಏನು, 18 years ಪ್ಲಸ್ 6 ಮಂತ್ ಆಗುವಾಗಲೇ ಆಟೋಮ್ಯಾಟಿಕ್ ಆಗಿ ನೀವೇನಾಗ್ತೀರಾ, ಮೈನರ್ ಬೆನಿಫಿಷರಿಯಿಂದ ಚೇಂಜ್ ಆಗಿ ನೀವು ಸಾದಾ ಒಂದು ಪಾರ್ಟ್ನರ್ಸ್ ಆಗ್ತೀರಾ. ಸೊ 25ನೇ ವರ್ಷದಲ್ಲಿ ನೀವು ಹೇಳ್ತೀರಾ, ಅಯ್ಯೋ ನನಗೆ ಗೊತ್ತಿರಲಿಲ್ಲ ನಾನು ಮೈನರ್ ಆಗಿ ಅಡ್ಮಿಟ್ ಆಗಿದ್ದೇನಂತ. ಈಗ ನನ್ನ ಫಾದರ್ಸ್ನ ಸ್ವಲ್ಪ ಡಾಕ್ಯುಮೆಂಟ್ ನೋಡುವಾಗ ನಾನು ಮೈನರ್ ಪಾರ್ಟ್ನರ್ ಆಗಿ ಅಡ್ಮಿಟ್ ಆಗಿದ್ದೇನೆ 2ನೇ ವರ್ಷದಲ್ಲಿ ಅಂತ ಹೇಳಿ ಗೊತ್ತಾಗುವಾಗ you have to prove that you had no knowledge that you are admitted into the partnership firm. Clear? ಇಲ್ಲೊಂದು ಇಕ್ವೇಶನ್ ಇದೆ ನೋಡಿ. ಇಕ್ವೇಶನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ 1 minor 1 major no partnership, 1 minor 2 majors partnership, only minors no partnership. ಕ್ಲಿಯರಾ ಮಕ್ಕಳೇ? ಅರ್ಥ ಆಯ್ತಲ್ಲ? ಎಂಟರ್ ಆಗಿ 4 ಕಾರ್ನರ್ಸ್ ಇಂದ ಎಲ್ಲ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ ನಿಮಗೆ ಯಾವುದೇ ರೀತಿಯಲ್ಲಿ ಡೌಟ್ಸ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವುದೇ ರೆಕಾರ್ಡ್ ಕ್ಲಾಸಸ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.